ಭೀಮನಿಗೆ ಅರ್ಜುನನಿಗೆ ಈ ಪೋರ್ಟ್ಫೋಲಿಯೋ ಕೊಡೋದ್ರಲ್ಲಿ ಅವರಿಗೆ ಸಮಾಧಾನ ಆಗಲಿಲ್ಲ. ಯುದ್ಧ ಗೆದ್ದವರು ನಾವು, ನಮ್ಮನ್ನ ಇಷ್ಟು ಸಣ್ಣ ಕೆಲಸಕ್ಕೆ ನೀನು ಹಾಕ್ಬಿಟ್ಟೆ ಅಂತ. ಶ್ರೀರಾಮಾಂಜನೇಯ ಯುದ್ಧ ಅಂತ ಕೂಡ ಒಂದು ಸಿನಿಮಾ ಇದೆ ಇದೆ ಇದೆ. ಕೃಷ್ಣಾರ್ಜುನ ಯುದ್ಧ ಇದೆ. ಇದನ್ನೆಲ್ಲ ಯಾರು ಸರ್ ಬರೆದದ್ದು? 3 ಜನಕ್ಕೆ ವಿಶೇಷ ಜವಾಬ್ದಾರಿ ಕೊಡ್ತಾನೆ ಯುಧಿಷ್ಠಿರ. ಯಾರ್ಯಾರು ಅಂದರೆ ವಿದುರ, ಸಂಜಯ ಮತ್ತು ಯುಯುತ್ಸು. ಧೃತರಾಷ್ಟ್ರನನ್ನು ಚೆನ್ನಾಗಿ ನೋಡಿಕೊಳ್ಳುವ ಕೆಲಸ. ಉದಾಹರಣೆಗೆ ವಿಶ್ವಕರ್ಮನ್ ಅಂತ ಶುರುವಾಗುತ್ತೆ. ಅಂದರೆ ನೀನು ಈ ವಿಶ್ವವನ್ನು ಸೃಷ್ಟಿಸಿದವನು ಅಂತ, ನೀನು ವಿಶ್ವಕರ್ಮ ಅಂತ ಅಂದರೆ ಇದನ್ನು ನೀನು ಸೃಷ್ಟಿಸಿದವನು ಅಂತ. ವಿಷ್ಣು ನೀನು, ಜಿಷ್ಣು, ಹರಿ ನೀನು, ಕೃಷ್ಣ, ವೈಕುಂಠ, ಇಲ್ಲೆಲ್ಲ ಹೆಸರುಗಳಿವೆ. ಆದರೆ ಈ ಒಂದೊಂದು ಹೆಸರು ಒಂದು ಕಥೆಯನ್ನು, ಒಂದು ಘಟನೆಯನ್ನು, ಒಂದು ಸ್ವಭಾವವನ್ನು, ಒಂದು ಮಹಿಮೆಯನ್ನು ಹೇಳ್ತಾ ಹೋಗುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು. ಮಹಾಭಾರತ ರಹಸ್ಯಗಳಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ ಆಡಳಿತ ಪರ್ವ. ಸೊ ಈ ಆಡಳಿತ ಪರ್ವದ ಮಧ್ಯಭಾಗದಲ್ಲಿದ್ದೀವಿ, ಅಂದರೆ ಶುರುವಾಗಿದೆ ಈಗ ತಾನೇ ಅಭಿಷೇಕ ಪರ್ವ. ಸೊ ಇದನ್ನೆಲ್ಲವನ್ನೂ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಭಿನ್ನಹ. ಅದೇನೆಂದರೆ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಕ್ಯೂ ಪ್ರಚಾರ ಅನ್ನುವಂಥ ಒಂದು ಬ್ರ್ಯಾಂಡಿಂಗ್ ಕಂಪನಿ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇನ್ನೊಂದು ತಂಡ ಇದೆ. ಸೊ ನಿಮ್ಮಲ್ಲಿ ಯಾರಿಗಾದರೂ ಪರ್ಸ್ನಲ್ ಬ್ರ್ಯಾಂಡಿಂಗ್ ಇರಬಹುದು ಅಥವಾ ನಿಮ್ಮ ಕಂಪನಿ, ನಿಮ್ಮ ಸಂಸ್ಥೆಗೆ ಒಂದು ಬ್ರ್ಯಾಂಡಿಂಗ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು, ಪ್ರಮೋಷನ್ ಇರ್ಬೋದು, ಆ ಥರ ಏನೇ ಇದ್ದರೂ ಕೂಡ ದಯವಿಟ್ಟು ಕೆಳಕಂಡ ನಂಬರ್ನ ಸಂಪರ್ಕಿಸ್ಬೋದು. ಸೊ ಅಷ್ಟು ಹೇಳ್ತಾ ವಾಪಸ್ ಮಹಾಭಾರತಕ್ಕೆ ಬರೋದಾದರೆ, ಸಾಂಗೋಪಾಂಗವಾಗಿ ನಾವು ಈಗ ಪಟ್ಟಾಭಿಷೇಕದ ನಂತರದ ಘಟನಾವಳಿಗಳನ್ನ ನೋಡ್ತಾ ಇದ್ದೀವಿ. ಭೀಮನಿಗೆ ಯುವರಾಜ ಪಟ್ಟ ಕೊಟ್ಟದ್ದನ್ನು, ಅದಾದ ನಂತರ ವಿದುರ ಮಂತ್ರಿ ಆಗಿದ್ದನ್ನು ನೋಡಿದ್ವಿ. ಮತ್ತು ಸಂಜಯನಿಗೆ ಒಂಥರ ಎಕ್ಸಿಕ್ಯೂಟಿವ್ ಪವರ್ ಮತ್ತು ಫಿನಾನ್ಸ್ ಖಾತೆನ, ಅಂದರೆ ವಿತ್ತ ಖಾತೆಯನ್ನು ಕೊಟ್ಟದ್ದು ಕೂಡ ನಾವು ನೋಡಿದ್ವಿ. ಸರ್, ನಂತರ ಈ 3 ಜನಕ್ಕಾದ ಮೇಲೆ ಈಗ ಭೀಮನಿಗೆ ಕೊಟ್ಟಾಯಿತು. ಅದಾದ ಮೇಲೆ ವಿದುರ ಸಂಜಯರ ಹತ್ರ ಹೋಯ್ತದು. ಎಷ್ಟು ಚೆನ್ನಾಗಿದೆ ಅಂದರೆ, ಇಡೀ ಕುರುಕ್ಷೇತ್ರ ಯುದ್ಧದ ಗೆಲುವಿಗೆ ಪ್ರಮುಖ ಕಾರಣನಾದವನು ಅರ್ಜುನ ಬರ್ತಾನೆ ಇಲ್ಲ ಇನ್ನು. ಈಗ ಮುಂದೆ ಅವನು ಜವಾಬ್ದಾರಿ ಕೊಡೋದು ನಕುಲನಿಗೆ. ಓಕೆ. ಬಲಸ್ಯ ಪರಿಮಾಣೇ ಚ ಭಕ್ತವೇತನಯೋಸ್ತಥಾ ನಕುಲಂ ವ್ಯಾಧಿಷದ್ರಾಜ ಕರ್ಮಿಣಾಮನ್ವವೇಕ್ಷಣೆ. ಅವನಿಗೆ ಒಂದು ಸೈನ್ಯ ವೃದ್ಧಿ, ಸೈನ್ಯದ ಹೆಚ್ಚಳ ಮಾಡುವ ಕೆಲಸ ಒಂದು, ಅಂದರೆ ರಕ್ಷಣಾ, ಅದರಲ್ಲಿ ಡಿಫೆನ್ಸಲ್ಲಿ ಪೂರ್ಣ ಅಲ್ಲ, ಒಂದು ಪಾರ್ಟ್. ಆಮೇಲೆ ಸಿಬ್ಬಂದಿ ವೇತನ, ಆಮೇಲೆ ಒಟ್ಟು ಸಿಬ್ಬಂದಿಗಳ ಕಾರ್ಯಾವೇಕ್ಷಣೆ, ಅವರ ಕಾರ್ಯಗಳನ್ನು ಗಮನಿಸೋದು. ಇಷ್ಟು ಕೆಲಸಗಳು ನಕುಲನಿಗೆ. ಅಂದರೆ ಅಧಿಕಾರಿಗಳೆಲ್ಲರನ್ನು ನೋಡಿಕೊಳ್ಳುವ ಕೆಲಸ ಅವನದ್ದು. ಈ 3 ಜವಾಬ್ದಾರಿ ನಕುಲನಿಗೆ ಕೊಡ್ತಾನೆ. ಅಂದರೆ ಇವನು ಈ ಮಂತ್ರಿ ಅಲ್ಲ, ಮಂತ್ರಿ ಅವರಿಬ್ಬರೇ ಅಲ್ಲ, ಪ್ರಾಯಶಃ ಮಂತ್ರಿ ಅಂತ ಕರೆಯೋದು ವಿದುರನನ್ನು. ಸಂಜಯನಿಗೂ ಜವಾಬ್ದಾರಿನೇ ಬಂದಿದ್ದು. ಈಗಿನ ಥರ ಇರ್ತಾ ಇರಲಿಲ್ಲ. ಈಗ ಮಂತ್ರಿಗಳು ಅಂತ ಕರೆದು ನಾವು ಅವ್ರಿಗೆ ಜವಾಬ್ದಾರಿ ಕೊಡ್ತೀವಿ. ಇದಾದ ಮೇಲೆ ಅರ್ಜುನನಿಗೆ ಜವಾಬ್ದಾರಿ ಕೊಡ್ತಾನೆ. ಅರ್ಜುನನಿಗೇನು ಅಂದರೆ ಪರಚಕ್ರೋಪರೋಧೇಚ ದೃಪ್ತಾನಾನ್ ಚಾವಮರ್ದನೆ. ಅವನಿಗೇನು ಅಂತ ಅಂದರೆ, ಬೇರೆ ದೇಶಗಳು ಅವರು ಯುದ್ಧಕ್ಕೆ ಬಂದರೆ ಆ ಯುದ್ಧವನ್ನು ನೋಡ್ಕೊಳ್ಳೋದು ಅರ್ಜುನನ ಕೆಲಸ. ಮತ್ತು ಯಾರು ದರ್ಪಿಷ್ಟರಾಗಿ ಇನ್ನೊಂದಾಗಿ ಮೇಲೆದ್ದು ಬರ್ತಾರೋ ಅವರನ್ನು ತಣಿಸೋದು ಆ ಕೆಲಸ ಅರ್ಜುನದಷ್ಟೇ ಕೆಲಸ ಅರ್ಜುನನಿಗೆ. ಅಂದರೆ ಅಡ್ಮಿನಿಸ್ಟ್ರೇಷನ್ನಲ್ಲೇ ಇಲ್ಲ ಅರ್ಜುನ, ಯುದ್ಧದಾಗ ಮಾತ್ರ ಆತನ ಕೆಲಸ. ಆಗದೆ ಇರುವಂತೆಯೂ ಒಂದು ನೋಡ್ಕೊಳ್ಳೋದು ಅಂತ ಇರುತ್ತಲ್ಲ. ಅಂದರೆ ಈಗ ರಕ್ಷಣಾ ಖಾತೆಯಲ್ಲಿ ಸೈನ್ಯವನ್ನು ಸಿದ್ಧಪಡಿಸ್ತಾ ಹೋಗೋ ಕೆಲಸ ನಕುಲನಿಗೆ ಬಂದಿದೆ. ಸೈನಿಕರ ನೇಮಕಾತಿ, ಅವರಿಗೆ ತರಬೇತಿ ಅಥವಾ ಆಯುಧಗಳು, ಈ ಥರದ್ದೆಲ್ಲವೂ ನಕುಲನ ಕೈಲಿದೆ. ಯುದ್ಧ ಮಾತ್ರ ಅರ್ಜುನನ ಕೈಲಿದೆ. ಕರೆಕ್ಟ್ ಆಗಿದೆ. ಹೀಗೆ ಕೊಡ್ತಾರೆ. ಪುರೋಹಿತರಾದ ಧೌಮ್ಯರಿಗೂ ವಿಶೇಷವಾದ ಗೌರವ ಕೊಡ್ತಾರೆ. ಈ ಧೌಮ್ಯರು, ನಾವು ಹಿಂದೆ ಬಂದಿತ್ತು, ಸುಮ್ಮನೆ ಬಂದು ಹೋಗಿದೆ ಅದು. ಧೌಮ್ಯರು ಅಂತ ಅಂದರೆ ಇವರು ಅರಗಿನ ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಒಂದು ಸಲಹೆ ಕೊಡ್ತಾನೆ. ಒಬ್ಬ ಗಂಧರ್ವ ಸಿಗ್ತಾನೆ ಅಲ್ಲಿ. ಅವನು ಏನು ಅಂದರೆ, ನೀವೊಬ್ಬರು ಪುರೋಹಿತರು ಮಾಡ್ಕೋಬೇಕು ಒಬ್ಬರನ್ನು ಅಂತ ಸಲಹೆ ಕೊಟ್ಟಾಗ ಧೌಮ್ಯರನ್ನು ಪುರೋಹಿತರನ್ನಾಗಿ ಮಾಡ್ಕೊಂಡಿರ್ತಾರೆ ಇವರು.
ಪಾಂಡವರು. ಆ ಕಾಲದಿಂದ ಧೌಮ್ಯರು ಇವ್ರ ಜೊತೆಗೆ ಇದ್ದರು. ಇವರು ದ್ರೌಪದಿ ಸ್ವಯಂವರಕ್ಕೆ ಹೋದಾಗಲೂ ಇದ್ದರು, ಇಂದ್ರಪ್ರಸ್ಥ ಕಟ್ಟದಾಗಿದ್ದರು, ಕಾಡಿಗೆ ಹೋದಾಗಲೂ ಕಾಡಿಗೆ ಹೋಗಿದ್ದಾರೆ ಧೌಮ್ಯರು. 12 ವರ್ಷ ವನವಾಸದಲ್ಲಿ ಧೌಮ್ಯರು ಇವ್ರ ಜೊತೆಗೆ ಇದ್ದರು. ಅಜ್ಞಾತವಾಸದಲ್ಲಿ ಇರಲಿಲ್ಲ, ಅಷ್ಟು ಕಾಲದಲ್ಲಿದ್ದರಲ್ಲ. ಅವರಿಗೂ ವಿಶೇಷ ಜವಾಬ್ದಾರಿಗಳಂದರೆ ಅದೇನೇ ಪೂಜೆ, ಯಜ್ಞ, ಯಾಗ ಇಂಥ ಜವಾಬ್ದಾರಿಗಳನ್ನು ಧೌಮ್ಯರಿಗೆ ವಿಶೇಷವಾಗಿ ಕೊಡ್ತಾರೆ. ರಾಜಪುರೋಹಿತ ಒಂಥರ. ಹಾಂ, ರಾಜಪುರೋಹಿತನೇ, ಆದರೆ ಬರೀ ರಾಜಪುರೋಹಿತ ಅನ್ನೋದಕ್ಕಿಂತ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ಕೊಡ್ತಾರೆ. ಇನ್ನು ಸಹದೇವನಿಗೆ ಸಹದೇವಂ ಸಮೀಪಸ್ಥಂ ನಿತ್ಯಮೇವ ಸಮಾದಿಶತು ತೇನ ಗೋಪ್ಯೋ ಹಿ ನೃಪತಿ ಸರ್ವಾವಸ್ಥೋ ವಿಷಾಂಪತೆ. ಸಹದೇವ ಸದಾಕಾಲ ಯುಧಿಷ್ಠಿರನ ಜೊತೆಗೆ ಇರಬೇಕು. ಯುಧಿಷ್ಠಿರನ ರಕ್ಷಣೆ ಹೊಣೆ ಅವನದ್ದು. ಬೆಂಗಾವಲು ಪಡೆ ಮುಖ್ಯಸ್ಥ ಅಂತ ಹೇಳ್ತೀವಲ್ಲ, ಆ ಥರ ಜೊತೆಗೆ ಇದ್ದು ಅವನ ರಕ್ಷಣೆಯನ್ನು ನೋಡಿಕೊಳ್ಳೋದು. ಇಲ್ಲಿ ಒಂದು ಕಥೆಯನ್ನು ನೆನಪು ಮಾಡಿಕೊಳ್ಬೇಕು. ಅಂದರೆ ಭಾಳ ಪ್ರಸಿದ್ಧವಾದ ಒಂದು ಕಥೆ ಇದಕ್ಕೆ ಸಂಬಂಧಪಟ್ಟಂತೆ ಇದೆ. ಯಕ್ಷನ ಕಥೆನಾ? ಅಲ್ಲ, ಕೃಷ್ಣಗಾರುಡಿ, ಶ್ರೀಕೃಷ್ಣಗಾರುಡಿ ಅಂತ ಒಂದು ಹರಿಕಥೆಯಾಗಿ ಭಾಳ ಪ್ರಸಿದ್ಧಿಯಾಗಿ, ಸಿನಿಮಾಗಿ ಕೂಡ ತುಂಬಾ ಪ್ರಸಿದ್ಧಿ. ಚಿಕ್ಕವರಿಂದ ಫಸ್ಟ್ ನೋಡಿರೋ ರಾಜ್ಕುಮಾರ್ ಸಿನಿಮಾ ಅಂದ್ರೆ ಅದೇ ಶ್ರೀಕೃಷ್ಣಗಾರುಡಿ. ಅಲ್ಲಿ ಏನು ಅಂದರೆ ಇದೇ ಸಮಯ ಭೀಮನಿಗೆ ಅರ್ಜುನನಿಗೆ ಈ ಪೋರ್ಟ್ಫೋಲಿಯೋ ಕೊಡೋದ್ರಲ್ಲಿ ಅವರಿಗೆ ಸಮಾಧಾನ ಆಗಲಿಲ್ಲ. ಯುದ್ಧ ಗೆದ್ದವರು ನಾವು, ನಮ್ಮನ್ನ ಇಷ್ಟು ಸಣ್ಣ ಕೆಲಸಕ್ಕೆ ನೀನು ಹಾಕ್ಬಿಟ್ಟೆ ಅಂತ ಅವರಿಗೆ ಅಹಂಕಾರ ಬಂತು. ಆಗ ಕೃಷ್ಣ ಒಂದು ಗಾರುಡಿ ಮಾಡ್ತಾನೆ. ಒಬ್ಬ ಕುದುರೆ ತಗೊಂಡ್ಬರ್ತಾನೆ. ಆ ಕುದುರೆನ ಅರ್ಜುನ ಹತ್ಕೊಂಡು ಹೋಗಿ ಎಲ್ಲೋ ಸಿಕ್ಕಾಕೊಳ್ತಾನೆ. ಏನೋ ಕತೆ, ಭೀಮಂದ್ ಏನೋ ಕತೆ. ಹಿಂಗೆ ಅವರಿಬ್ಬರ ಗರ್ವಭಂಗ ಆಯ್ತು ಅಂತ ಒಂದು ಕತೆ. ಯಾ ಪುಣ್ಯಾತ್ಮ ಬರದ್ನೋ. ಬಟ್ ನೋಡಕ್ ಚೆನ್ನಾಗಿದೆ. ಅವಾಗಂದು ಇಂಟ್ರೆಸ್ಟಿಂಗ್ ಅನ್ಸಿತ್ತು. ಅಲ್ಲ, ಇಂಟ್ರೆಸ್ಟಿಂಗ್ ಇದೆ ಆ ಕತೆ, ಇಂಟ್ರೆಸ್ಟಿಂಗ್ ಇದೆ. ಅದ್ರಲ್ಲಿ ಏನೋ ಇದೇ ಇಲ್ಲ. ನಾನು ಆ್ಯಕ್ಚುಲಿ ಸಿನಿಮಾ ನೋಡಿಲ್ಲ, ಯಕ್ಷಗಾನದಲ್ಲಿ ನೋಡಿದ್ದೀನಿ. ಚೆನ್ನಾಗೇ ಇದೆ ಇದು. ಶ್ರೀಕೃಷ್ಣ ಗಾರಡಿ ಹರಿಕಥೆನೂ ಕೇಳಿದ್ದೀನಿ ನಾನು, ಚೆನ್ನಾಗಿದೆ. ಆದರೆ ಒಂದು ಸ್ವಲ್ಪನೂ ಹೊಂದಿಕೆ ಆಗೋಲ್ಲ. ಯಾಕೆಂದರೆ ಅವರಿಗೆ ಭೀಮನನ್ನು ಯುವರಾಜನನ್ನಾಗಿ ಮಾಡಿರೋದಿಲ್ಲಿ. ಅರ್ಜುನನಿಗೆ ಕೊಟ್ಟಿರೋದಿದೆಯಲ್ಲ, ಅಡ್ಮಿನಿಸ್ಟ್ರೇಷನಲ್ಲಿ ಇಲ್ಲದೇ ಇದ್ರೂ ಅತ್ಯಂತ ಮುಖ್ಯವಾದ ಪೋರ್ಟ್ಫೋಲಿಯೋ ಅದು ಅನ್ನೋದು ಒಂದು. ಆಮೇಲೆ ಅದೆಲ್ಲ ಮುಖ್ಯನೇ ಆಗಿರಲಿಲ್ಲ ಅವರಿಗೆ ಅನ್ನೋದು ಇನ್ನೊಂದು ಅಂತ. ಯಾರಿಗೇನು ಕೊಟ್ಟರು ಅನ್ನೋ ವಿಷಯಗಳು ಇಲ್ಲೆಲ್ಲೂ ಇಲ್ಲವೇ ಇಲ್ಲ ಅಂತ. ಯಾವುದೋ ಒಂದು ಕೆಲಸ ಮಾಡ್ಕೊಂಡಿರ್ಬೇಕು ಅಷ್ಟೇ ಅವರ ತಲೆಯಲ್ಲಿದ್ದಿದ್ದು, ಅದನ್ನು ಮೀರಿದ್ದಿರಲಿಲ್ಲ. ಹಾಗಾಗಿ ಸುಖ ಸುಮ್ಮನೆ ಇಲ್ಲದೇ ಇರುವ ಒಂದು ದುರ್ಗುಣವನ್ನು ಬಿತ್ತುವ ಅವಶ್ಯಕತೆ ಇರಲಿಲ್ಲ. ಆದರೆ ನೀವು ಹೇಳಿದಾಗ ಆ ಕತೆ ಚೆನ್ನಾಗಿದೆ. ನೋಡಿ ಸರ್, ಏನಂದರೆ ಈಗ ನಮಗೆ ಅವರು ದೇವ್ರ ಹ್ಯಾಪಿ ಅಂತ, ನಮಗೆ ವ್ಯಾಸರು ಅವ್ರು ಅನ್ಹ್ಯಾಪಿ ಆಗಿದ್ರು ಅಂತ ಏನೂ ಇಲ್ಲ, ಅವ್ರೇನು ಹೇಳಿಲ್ಲ. ಬಟ್ ಅಂದರೆ ಅನ್ಹ್ಯಾಪಿ ಆಗುವ ಎಲ್ಲ ಸಾಧ್ಯತೆಗಳಿದೆ ಅಲ್ವಾ? ಖಂಡಿತ. ಅದನ್ನ ಇಟ್ಕೊಂಡು ಒಂದು ಕಥೆನ ಅವ್ರು ಬರೆದಿದ್ದಾರೆ ಇಲ್ಲಿ. ಈ ಜಾಗದಲ್ಲಿ ಅವರಲ್ಲದೆ ಬೇರೆ ಯಾರೋ ಇದ್ರು. ಈಗ ಭೀಮನಿಗೆ ಅಲ್ಲಿ ಇಲ್ಲ ಅನ್ಹ್ಯಾಪಿ ಏನೂ ಕಾರಣ ಇಲ್ಲ. ಅವನೇನು ರಾಜನ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಮಾಡಿದ್ದಾರೆ, ಆಯಿತಾ? ಈಗ ಯುವರಾಜ ಅಂದರೆ ಉಪಮುಖ್ಯಮಂತ್ರಿ ಮಾಡೋದು ಹಾಗೆ. ಉಳಿದಂತೆ ಅರ್ಜುನ ಭಾಳ ಕೆಳಗೆ ಬಂದಿದ್ದಾನೆ ಅಂತ ಹೇಳಬೇಕಾಗತ್ತೆ. ಅರ್ಜುನನಿಗೆ ಒಂದೊಮ್ಮೆ ಆಲೋಚನೆ ಬಂದರೆ ಅದು ಬರುತ್ತೆ. ಅಂದರೆ ಅದನ್ನೇನು ಭಾಳ ನನಗೆ ಸಣ್ಣದಾಯಿತು ಕೊಟ್ಟಿದ್ದು ಅಂತ ಅನ್ನೋದು ಮಹಾನ್ ಅಪರಾಧ ಅಂತ ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಈಗ ಇವತ್ತು ಕೇಳ್ತಾರಲ್ಲ, ನನಗೆ ಹಕ್ಕಿದೆ, ನನಗಿಷ್ಟು ಸಾಮರ್ಥ್ಯ ಇದೆ, ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ, ನಾನು ಎಲೆಕ್ಷನ್ನಲ್ಲಿ ಇಷ್ಟು ಕೆಲಸ ಮಾಡಿದ್ದೀನಿ, ನನಗೆ ಕೊಡಿ, ನನಗೆ ಸರಿಯಾದ ಪಾಲು ಅಂತ ಕೇಳೋದಿದೆಯಲ್ಲ. ಡಿ ಕೆ ಶಿವಕುಮಾರ್ ಕೇಳಿದ್ರಲ್ಲ, ಕೂಲಿ ಕೊಡಿ ಅಂತ. ಹಂಗೆ ಅಪರಾಧ ಅಂತ ಹೆಂಗೆ ಹೇಳೋಕ್ಕಾಗತ್ತೆ ಅಲ್ವಾ? ಹಾಗೇನು ತಪ್ಪೇನಲ್ಲ ಅದು. ಹಾಗಾಗಿ ಅರ್ಜುನನಿಗೊಂದೊಮ್ಮೆ ಆಲೋಚನೆ ಬಂದಿದ್ರೆ ತಪ್ಪಿರಲಿಲ್ಲ. ಹಾಗಾಗಿ ಅದರ ಹಿನ್ನೆಲೆಯಲ್ಲಿ ಕತೆ ಹುಟ್ಟಿದೆ. ಸರಿ, ಈ ಥರ ಕಥೆಗಳು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಅದು ನಾನು ಇನ್ನೊಂದ್ಸಲ ಸಿನಿಮಾ ನೋಡಿ ಮತ್ತೆ ಅದ್ರ ಬಗ್ಗೆ ಯಾವಾಗಾದ್ರೂ ಮಾತಾಡ್ತೀನಿ. ಆದರೆ ನೋಡಿ, ಈಗ ಶ್ರೀರಾಮಾಂಜನೇಯ ಯುದ್ಧ ಅಂತ ಕೂಡ ಒಂದು ಸಿನಿಮಾ ಇದೆ. ಅದು ಹೀಗೆ ಕಲ್ಪನೆನಾ? ಅದು ಕಲ್ಪನೆ ಅದು. ಬಟ್ ಎಷ್ಟು ಒಳ್ಳೆ ಕಲ್ಪನೆಗಳನ್ನ ಮಾಡ್ಕೊಂಡು, ತುಂಬ ಚೆನ್ನಾಗಿದೆ ಆ ಕಲ್ಪನೆಗಳನ್ನ. ಓಕೆ. ಕೃಷ್ಣಾರ್ಜುನ ಯುದ್ಧ ಇದೆ. ಕೃಷ್ಣಾರ್ಜುನ ಯುದ್ಧ ಕೂಡ ಇದೆಯಲ್ಲ, ಅದು ಮಹಾಭಾರತದಲ್ಲಿ ಇಲ್ಲ. ಇದನ್ನೆಲ್ಲ ಯಾರು ಸರ್ ಬರೆದದ್ದು? ಇದೆಲ್ಲ ತುಂಬ ಹಿಂದೆ ಬರೆದ್ರು, ಇತ್ತೀಚಿನವರೇನೂ ಅಲ್ಲ. ಇವೆಲ್ಲ ತುಂಬ ಹಳೆಯ ಕಾಲದ ಗ್ರಂಥಗಳಲ್ಲೇ ಕಥೆಗಳನ್ನು ಬರೆದ್ರು ಅವರು. ಓಕೆ ಓಕೆ ಓಕೆ. ಇವೆಲ್ಲ ಯಕ್ಷಗಾನ ಅಲ್ಲೆಲ್ಲ ಬಂದಿದೆ. ಇದೆಲ್ಲ ಕಲೆಗಳಿಗೆ ಅದು ತುಂಬಾ ಚೆನ್ನಾಗಾಯ್ತು. ಅದು ಅಂದ್ರೆ ಅವು ಮಸಾಲೆ ಇದೆಯಲ್ಲ, ಆ ಮಸಾಲೆ ಬೇಕು. ಇಷ್ಟು ಗಂಭೀರವಾಗಿ ಹೋಗ್ಬಿಟ್ರೆ ಏನ್ ಪ್ರಯೋಜನ? ಇಲ್ಲೇನು ಸಿಗೋಲ್ಲ, ಕರೆಕ್ಟ್, ನೀವು ತೋರ್ಸೋಕ್ ಸಿಗೋಲ್ಲ. ಆವಾಗ ಅಲ್ಲಿಗೆ ಅವ್ರಿಗೆ ಅದು ಬೇಕಿತ್ತಲ್ಲ, ಅದು ಬಹಳ ಚೆನ್ನಾಗಾಯ್ತದು. ಸೊ ಒಂಥರ ಉಪಕಥೆಗಳು ಅಂತ ಹೇಳ್ಬೋದು ಅವನ್ನೆಲ್ಲ. ಇಲ್ಲ, ಉಪಕಥೆಗಳು ಅಲ್ಲ, ಅನಂತರ ಬೆಳೆದ ಕಥೆಗಳು. ಆದ್ರೆ ಎರಡು ತರ ಇದೆ ಸರ್ ಅಲ್ಲಿ. ನೀವು ಏನೋ ಒಂದನ್ನು ಅಡ್ರೆಸ್ ಮಾಡ್ತಾರಲ್ಲ ಅವರು. ಉದಾಹರಣೆಗೆ ಈಗ ಯುದ್ಧ ನಡೆದಿದೆ, ಯುದ್ಧ ಸರಿ, ನಾವು ಹೊರಗಡೆ ನಿಂತುಕೊಂಡು ನೋಡುವಾಗ ಇಲ್ಲಿ ಭೀಮ ಅರ್ಜುನ ಇವರ ಕೊಡುಗೆ ಮುಖ್ಯವಾದದ್ದು ಅಂತ ಹೇಳಬೇಕು. ಅರ್ಜುನ ಭೀಮನಿಗೆ ಅದು ಬರಬಾರ್ದು ಅಂತ ವಿಷಯ ಅಲ್ವಾ? ನಾನು ಯುದ್ಧವನ್ನು ಗೆಲ್ಲಿಸಿಕೊಟ್ಟೆ, ನಿನ್ನ ಪ್ರಭುತ್ವಕ್ಕೆ ನಾನು ಕಾರಣ ಅಂತ ಅರ್ಜುನ ಭೀಮ ಯೋಚಿಸಬಾರದು ಅನ್ನೋದು ವಾಸ್ತವ. ಹೊರಗಡೆ ಮೂರನೇವನು ಹೇಳಲಿ ಅದನ್ನು,
ಆವಾಗ ಈ ಮೌಲ್ಯವನ್ನು ಹೇಳೋದಕ್ಕೆ ಅವ್ರು ಇದನ್ನು ತೊಗೊಂಡ್ರು. ಯಾಕೆ ಇದನ್ನು ತೊಗೊಂಡ್ರು ಅಂದರೆ ಇದಕ್ಕಿಂತ ಸ್ಪಷ್ಟವಾದದ್ದು ಇನ್ಯಾವುದು ಅಂದರೆ ಈ ಕಥೆ ಎಲ್ಲರಿಗೂ ಗೊತ್ತಿದೆ. ಸಂಪೂರ್ಣವಾಗಿ ಹಿಂಗೆ ವಿವರ ಗೊತ್ತಿಲ್ಲದೆ ಇದ್ದರು. ಕುರುಕ್ಷೇತ್ರ ಯುದ್ಧ ನಡೆದಿದೆ, ಅಲ್ಲಿ ಬಹಳ ಪ್ರಮುಖವಾಗಿ ಹೋರಾಟ ಮಾಡಿದ್ದು, ಗೆಲುವು ತಂದು ಕೊಟ್ಟಿದ್ದು ಭೀಮ ಅರ್ಜುನ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಪೋರ್ಟ್ಫೋಲಿಯೋ ಒಳ್ಳೇದು ಕೊಡಲಿಲ್ಲ ಅಂತ ಒಂದು ಸೇರಿಸ್ಕೊಂಡು, ಅದರಲ್ಲೂ ಭಾಗಶಃ ಸತ್ಯ ಅದು ತಗೊಂಡು, ಆಗ ಅವರಿಗೆ ನನ್ನಿಂದಾಗ ಆಯಿತು ಅಂತ ಒಂದು ದುರಹಂಕಾರ ಬಂತು. ಒಂದು ಕೆಲಸ ಮಾಡಿದ ಮೇಲೆ ನಾನು ಮಾಡಿದೆ ಅಂತ ಇರಬಾರದು, ಅದು ಬಂತು ನೋಡಿ. ಆವಾಗ ಕೃಷ್ಣನೇ ಬುದ್ಧಿ ಕಲಿಸಿದ ಅವರಿಗೆ ಅಂತ ಒಂದು ಮೌಲ್ಯವನ್ನು ಸಮಾಜಕ್ಕೆ ತಿಳಿಯಪಡಿಸೋದಕ್ಕೆ ಇದನ್ನು ತಗೊಳ್ಳೋದಿದೆಯಲ್ಲ, ತಪ್ಪು ಅಂತಲ್ಲ ಅಂತ. ಯಾಕೆ ಅಂದರೆ ಹೊಸ ಕಥೆಯಲ್ಲಿ ಇದನ್ನು ಹೇಳೋಕ್ಕೆ ಹೋದರೆ ಜನಕ್ಕೆ ತಾಗೋಲ್ಲ, ಅದು ತಟ್ಟೋಲ್ಲ ಅಷ್ಟು ಸುಲಭವಾಗಿ. ಇದು ತಟ್ಟುಬಿಡತ್ತೆ. ಯಾಕೆ ಅಂದರೆ ಇವ್ರಿಗೆ ಕುರುಕ್ಷೇತ್ರದಲ್ಲಿ ಇವರಿಬ್ಬರು ಗೆಲ್ಸ್ಕೊಟ್ಟವರು ಅಂತ ಗೊತ್ತಿದೆ. ಹಾಗಾಗಿ ಅವರು ಆ ಥರದ ಅಂದರೆ ಯಾವುದೋ ಮೌಲ್ಯ ಹೇಳೋದಕ್ಕೆ ಅದನ್ನು ತಂದಿರೋದಿದೆ. ನಾವೆಲ್ಲ ಚಿಕ್ಕವರಿದ್ದಾಗ ದೂರದರ್ಶನದಲ್ಲಿ ಬರ್ತಿತ್ತು ಸರ್. ಹಿಂಗಾಗಿ ನಾವು ಈ ಸಿನಿಮಾಗಳನ್ನ ನೋಡಿದ್ವಿ. ಶ್ರೀಕೃಷ್ಣ ಗಾರುಡಿನೋ ಇನ್ನೊಂದು ಕೆಲವೊಂದೆಲ್ಲ ತಾಯಿಯ ಮಡಿಲಲ್ಲಿ ಅನ್ನೋ ಸಿನಿಮಾನು ಇವೆಲ್ಲ ನೋಡಿದ್ವಿ. ಈಗಿನ ಮಕ್ಕಳು ಇವನು ಕನ್ನಡ ಸಿನಿಮಾಗಳನ್ನ, ಹಳೆ ಸಿನಿಮಾಗಳನ್ನ ಹೆಂಗೆ ನೋಡ್ತಾರೆ? ಇಲ್ಲ, ಅದೇ ನೋಡೋದೇ ಇಲ್ಲ. ಹಳೇದು ಯಾಕೆ, ಕನ್ನಡ ಸಿನಿಮಾಗಳನ್ನೇ ನೋಡಲ್ವ? ಕನ್ನಡ ಸಿನಿಮಾಗಳು ಕೊರಿಯನ್ ಮೊದಲ ಆಯ್ಕೆ ಅಲ್ವಾ? ಹೀಗಾಗಿ ನನಗೊಂದು ಅನಿಸೋದು ನಮ್ಮ ಪೌರಾಣಿಕದ ಹಿನ್ನೆಲೆ, ನಮ್ಮ ಮಹಾಭಾರತದ ಹಿನ್ನೆಲೆ ಮತ್ತು ನಮ್ಮ ಈಗ ಉದಾಹರಣೆಗೆ ಈಗ ನೋಡಿ, ಅಂದರೆ ಈಗ ನಮ್ಮ ರಾಜ್ಕುಮಾರ್ ಅಂದರೆ ಏನು, ಯಾರವರು ಅನ್ನೋದು ನಮಗೆ ಆ ಸಿನಿಮಾಗಳು ನೋಡಿರೋದ್ರಿಂದ ನಮ್ಗೆ ಅದೊಂದಿದೆ. ಇದು ಏನೂ ಇಲ್ಲದೆ ಈಗ ನೀವು ಬೆಳೆದ್ರೆ ಹೆಂಗೆ ಅವರು ನಮ್ಮ ಲೆಗಸಿ ಏನಿದೆಯಲ್ಲ ಅದು ಅರ್ಥ ಆಗದೆ ಇದ್ದರೆ ಅವ್ರಿಗೆ ನಮ್ಮ ಬಗ್ಗೆ, ನಮ್ಮ ಕನ್ನಡ ನಾಡಿನ ಬಗ್ಗೆನೋ, ಸಿನಿಮಾಗಳ ಬಗ್ಗೆನೋ, ನಮ್ಮ ಪುರಾಣಗಳ ಬಗ್ಗೆನೋ ಹೆಮ್ಮೆ ಬರುತ್ತೆ. ಯಾವುದ್ರ ಬಗ್ಗೆನೋ ಅಂದರೆ ನಾಡಿನ ಬಗ್ಗೆನೇ ಅವ್ರಿಗೆ ಗೌರವ ಬರಲ್ಲ ಸರ್. ನಾಡಿನ ಯಾವುದೇ ವ್ಯಕ್ತಿ, ಯಾವುದೇ ವಿಚಾರವನ್ನು ಅವ್ರಿಗೆ ಸಂಪೂರ್ಣ ಕಟ್ಟಾಗ್ಬಿಟ್ಟಿದೆ ಸರ್. ಅದು ಅಂದರೆ ಹಳೇದು ಯಾವುದು ಪಾಸೇ ಆಗಿಲ್ಲ ಅವರಿಗೆ. ಅವರು ಹೊಸ ಜಗತ್ತಲ್ಲಿ ನೋಡ್ತಾ ಇದ್ದಾರೆ. ಹಾಗಾಗಿನೇ ಅವರಿಗೆ ಇದು ಯಾವುದು ದೊಡ್ಡದು ಅಂತ ಅನ್ನಿಸ್ತಾ ಇಲ್ಲ. ಅವರಿಗೆ ಅನ್ನಿಸುವಂತೆ ಮಾಡಬೇಕಾಗಿ. ನೀವು ಈಗ ರಾಜ್ಕುಮಾರ್ ಅಂದರೆ ಅವ್ರಿಗೇನೂ ಅಲ್ಲ. ಅವ್ರಿಗೆ ಒಬ್ಬ ನಟ ಮಾತ್ರ ಕಾಣ್ತಾನೆ. ಆದರೆ ರಾಜ್ಕುಮಾರನ ಸಿನಿಮಾ ನೋಡ್ಕೊಂಬಂದು, ರಾಜ್ಕುಮಾರನ ವ್ಯಕ್ತಿತ್ವ ನೋಡ್ಕೊಂಬಂದು ಅವ್ರಿಗೆ ರಾಜ್ಕುಮಾರ್ ನಟ ಮಾತ್ರ ಆಗಿರೋಲ್ಲ ಅಂತ. ಈ ಎಲ್ಲೋ ಒಂದು ಕಡೆ ಹೋಗಲೇಬೇಕು ವಾಸ್ತವವಾಗಿ. ಇದೊಂದು ಕವಿ ಇರ್ಬೋದು, ಒಬ್ಬ ಕಲಾವಿದ ಇರ್ಬೋದು, ಒಬ್ಬ ಸಂಗೀತಗಾರ ಇರ್ಬೋದು, ಒಬ್ಬ ವಿದ್ವಾಂಸ ಇರ್ಬೋದು, ಒಬ್ಬ ರಾಜ ಇರ್ಬೋದು, ಒಬ್ಬ ಕುಶಲಕರ್ಮಿ ಇರ್ಬೋದು. ಇವ್ರುಗಳ ಪಾಸ್ ಆಗಬೇಕು ಅವರಿಗೆ. ಅವ್ರ ಹೆಸರು, ಅವ್ರ ವ್ಯಕ್ತಿತ್ವ, ಅವ್ರು ಮಾಡಿದ ಕೆಲಸ. ಹಾಗಾಗಿ ಈ ಸಂಸ್ಕೃತಿ ದಾಟದೇ ಇರೋ ಒಂದು ಕಂಡೀಷನಲ್ಲಿ ನಾವಿದ್ದೀವಿ ಮಾತ್ರ. ಮುಂದೆ ಈಗ ನಮ್ಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಮುಂದೆ ಅವ್ರಿಗೆ ಏನೂ ಗೊತ್ತಿಲ್ಲದೆ ಇರೋ ಥರ ಆಗತ್ತಾ ಅಂತ ಅನ್ಸುತ್ತೆ. ಬದುಕಕ್ಕೆ ಏನು ಬೇಕು ಅದಷ್ಟು ಗೊತ್ತಿರುತ್ತೆ, ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಅದೊಂದು ಪರಂಪರೆಯ ವಾಹಕರಾಗಿ ಅವ್ರು ಮುಂದೆ ಹೋಗಲ್ಲ. ಅವ್ರು ತಮ್ಮ ಮಕ್ಕಳಿಗೆ ಏನೂ ಕಲಿಸಲ್ಲ. ಸೊ ಅಲ್ಲಿಗೆಲ್ಲ ಮುಗಿದು ಹೋಗುತ್ತೆ. ಬಟ್ ಆ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಬೇಕಾಗಿದೆ ಅವ್ರಿಗೆ ತಲುಪಿಸೋದಕ್ಕೆ. ಅವರ ಮೀಡಿಯಾದಲ್ಲೇ ಎಲ್ಲೋ ಹೋಗಿ ಅಂತ ಮಾಡಬೇಕಾಗಿದೆ. ಒಂದಿಷ್ಟು ಅಂತ ಅಂದರೆ ಸಿನಿಮಾಗಳಲ್ಲಿ ಬರ್ತಾ ಇದೆಯಲ್ಲ, ಆ ಸಿನಿಮಾಗಳಲ್ಲಿ ಬರ್ತಾ ಇರೋದು ಒಂದು ಮಟ್ಟಿಗೆ ಅವ್ರಿಗೆ ತಲುಪ್ಬೋದು. ಈಗ ಇತಿಹಾಸ ಆಧಾರಿತ ಸಿನಿಮಾಗಳು ತುಂಬ ಬಂದು ಇತ್ತೀಚಿನ ಒಂದು ಪ್ರಾಯಶಃ 6-7 ವರ್ಷದ ಇತ್ತೀಚೆಗೆ. ಅದರ ಮೇಲೆ ಎಷ್ಟು ವಿಮರ್ಶೆಗಳು ಇರಲಿ, ಎರಡು ಗುಂಪಿನ ಬೇರೆ ಬೇರೆ ವಿಮರ್ಶೆಗಳು ಎಲ್ಲೋದ್ರ ಮೇಲೂ ಇದೆ. ಅಂದರೆ ಎರಡೂ ತರಹದ ಇದು ಇದೆ. ಏನಾದರೂ ಇರಲಿ, ಹೆಸರು ಹೋಯಿತು, ಆ ವಿಷಯ ಹೋಯಿತು, ಮತ್ತು ಸ್ಟಾರ್ಗಳ ಆ ಸಿನಿಮಾಗಳನ್ನು ಮಾಡಿದಾಗ, ಅಥವಾ ಈಗ ಒಳ್ಳೆ ನಿರ್ದೇಶಕ ಬಂದು ಬಾಹುಬಲಿ ಅಂತ ಒಂದು ಸಿನಿಮಾ ತೆಗೆದಾಗ, ಕೊನೆ ಪಕ್ಷ ಬಾಹುಬಲಿ ಅನ್ನೋದರಲ್ಲಿ ಒಂದು ಹಳೆಯ ರಾಜ ಆಧಾರು ಬಂತಲ್ಲ ಒಂದು. ಹಾಗೆ ಈಗ ರಾಮಾಯಣ ಬರ್ತಾ ಇದೆ. ಇವೆಲ್ಲವೂ ಒಂದು ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಅಗೇನ್ ಅದು ಹಿಂದಿನಲ್ಲಿ ಬರ್ತಾ ಇದೆ, ಕನ್ನಡದಲ್ಲಿ ಬರ್ತಾ ಇಲ್ಲ. ಆ ಥರದ ವಿಚಾರಗಳು ಕನ್ನಡದಲ್ಲಿ ಬರ್ತಾ ಇಲ್ಲ. ಎಲ್ಲಾಗಿದೆ ಅಂದರೆ ಅವ್ರು ಮತ್ತೆ ಅಲ್ಲೇ ನೋಡ್ತಾರೆ. ಅವಾಗ ಅಲ್ಲೊಂದು ಕೊರತೆ ಬರುತ್ತೆ ಅಲ್ಲಿ. ಏನಂದರೆ ಈ ಕನ್ನಡ ಪರಂಪರೆ ಅನ್ನೋದು ಕಟ್ಟಾಗತ್ತೆ. ಕರೆಕ್ಟ್. ಬಟ್ ಒಂದು ಆಶಾವಾದ ಏನಂದರೆ ರಾವಣನಾಗಿ ಯಶ್ ಆದರೂ ಇದ್ದಾರೆ ಅಟ್ಲೀಸ್ಟ್. ಹೌದು, ಅವ್ರು ನಮ್ಮ ಕನ್ನಡದ ನಟ ಅಂತ ಹೇಳೋಕ್ಕೆ. ಎಸ್ ಸರ್. ಹಾಗಾಗಿ ಅದೇ ಕೃಷ್ಣಗಾರಡಿ ಅನ್ನೋದು ಕಲೆಗೆ ಬಂತಲ್ಲ, ಅಲ್ಲಿಂದ ಬಂದ್ವಿ ನಾವು. ಹಾಗಾಗಿ ಕೃಷ್ಣಗಾರಡಿ ಅನ್ನೋ ಕಥೆಯನ್ನು ಭೀಮ ಅರ್ಜುನ ಅವರು ಅಹಂಕಾರಿಗಳಲ್ಲ ಅನ್ನೋ ಕಾರಣಕ್ಕಾಗಿ ಅದು ಚೆನ್ನಾಗಿಲ್ಲ ಅನ್ನೋದು ಹೊರತುಪಡಿಸಿದ್ರೆ, ಕೃಷ್ಣಗಾರಡಿ ಅನ್ನೋದು ಒಳ್ಳೆ ಸಂದೇಶ ಕೊಡುವ ಕತೆ. ಹೌದು, ಭಾಳ ರಸವತ್ತಾಗಿದೆ ಅದು. ಅಂದರೆ ಅದನ್ನು ನೀವು ಸಿನಿಮಾದಲ್ಲಿ, ಯಕ್ಷಗಾನದಲ್ಲಿ, ಹರಿಕಥೆಯಲ್ಲಿ 3 ಜನ ಸ್ವಲ್ಪ ಭಿನ್ನ ಭಿನ್ನವಾಗೂ ತೊಗೊಂಡೋಗಿದ್ದಾರೆ. 3ರಲ್ಲೂ ವಸ್ತು ಭಾಳ ಚೆನ್ನಾಗಿದೆ ಹ್ಯಾಂಡ್ಲು ಮಾಡಿರೋದು. ಆ ಕೃಷ್ಣ ಮಾಡೋ ಆ ಆಟಗಳು, ಕೃಷ್ಣನ ಲೀಲೆ ಸೊಗಸಾಗೇ ಇದೆ ಅದು. ಸೊ ನಾವು ಶ್ರೀಕೃಷ್ಣ ಗಾರುಡಿ ಬಗ್ಗೆ ಮಾತಾಡ್ತಿರೋದ್ರಿಂದ ಅದನ್ನು ಸುಮ್ಮನೆ ಹೇಳಬೇಕನ್ನಿಸ್ತು. 58ರಲ್ಲಿ ಬಂದಂಥ ಸಿನಿಮಾ, ಇನ್ನೂ 2 ವರ್ಷ ಆದರೆ 70 ವರ್ಷ ಅದಕ್ಕೆ ಪೂರ್ಣಗೊಳ್ಳುತ್ತೆ ಸಿನಿಮಾ ರಿಲೀಸ್ ಆಗಿ.
ಹುಣಸೂರು ಕೃಷ್ಣಮೂರ್ತಿಯವರು ಆ ಸಿನಿಮಾ ನಿರ್ದೇಶನ ಮಾಡಿದ್ದು. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಯೂಟ್ಯೂಬಲ್ಲಿ ಖಂಡಿತ ಇರುತ್ತೆ, ಅದನ್ನು ನೋಡಿ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ. ತುಂಬ ಒಳ್ಳೆಯ ಸಿನಿಮಾ, ತುಂಬ ಚೆನ್ನಾಗಿದೆ. ಎಸ್ ಸರ್. ರಾಜ್ಕುಮಾರ್ ಅರ್ಜುನನ್ ಮಾಡಿದ್ದಾರೆ. ಆ ಕಾಲದಲ್ಲಿ ಅದನ್ನು ಗಮನಿಸಬೇಕು ಸರ್. ಈಗ ಈ ಶ್ರೀಕೃಷ್ಣ ಗಾರುಡಿಯ ಅರ್ಜುನ ನೆಗೆಟಿವ್ ಶೇಡ್ ಇರುವ ಅರ್ಜುನ, ಅವನು ಹೀರೋ ಅಲ್ಲ ಅಲ್ಲಿ ಅಲ್ವಾ. ಅಲ್ಲಿ ಕೃಷ್ಣ ಹೀರೋ, ಅರ್ಜುನ ತಪ್ಪು ಮಾಡುವವನು, ಅಹಂಕಾರಿ, ಆಮೇಲೆ ಅಹಂಕಾರದಿಂದ ಅವನು ಪರಿತಾಪ ಪಡ್ತಾನೆ. ಅಂತ ಪಾತ್ರಗಳನ್ನು ಮಾಡ್ತಿದ್ರಲ್ಲ ಸರ್ ಅವಾಗ, ಕಲೆ ಅಂತ ತಗೊಂಡು. ಎಸ್ 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 ಚೆನ್ನಾಗಿದೆ ಇದೆಲ್ಲ ಅನ್ಸುತ್ತೆ. ಹೀಗೆ ಅರ್ಜುನನಿಗೆ ಅಂತ ಬಂದಾಗ ಅವನ ಕೆಲಸ ಏನು ಅಂದರೆ, ಯಾರಾದರೂ ದಂಡೆತ್ತಿ ಬಂದರೆ ಅದನ್ನು ನೋಡ್ಕೊಳ್ಳೋದು ಅಂತ. ಸಹದೇವನಿಗೆ ರಾಜನ ಜೊತೆಗೆ ಎದ್ದು ರಕ್ಷಿಸೋದು. ಇಷ್ಟೆಲ್ಲ ಆದ ಮೇಲೆ 3 ಜನಕ್ಕೆ ವಿಶೇಷ ಜವಾಬ್ದಾರಿ ಕೊಡ್ತಾನೆ ಯುಧಿಷ್ಠಿರ. ಯಾರ್ಯಾರು ಅಂದರೆ ವಿದುರ, ಸಂಜಯ ಮತ್ತು ಯುಯುತ್ಸು. ಈ 3 ಜನರಿಗೆ ವಿಶೇಷ ಜವಾಬ್ದಾರಿ ಏನು ಅಂದರೆ, ಧೃತರಾಷ್ಟ್ರನನ್ನು ಚೆನ್ನಾಗಿ ನೋಡಿಕೊಳ್ಳುವ ಕೆಲಸ. ಉತ್ಥಾಯೋತ್ಥಾಯ ಯತ್ ಕಾರ್ಯ ಮತ್ಸ್ಯರಾಜ್ಞ ಪಿತರ್ಮಮ ಸರ್ವಂ ಭವದ್ಭಿಃ ಕರ್ತವ್ಯಂ ಅಪ್ರಮತ್ತೈಹಿ ಯಥಾ ತಥಂ. ಅವನ ಎದುರಿಗೆ ಕೊಡೋದು, ಧೃತರಾಷ್ಟ್ರನ ಎದುರಿಗೆ ಸಭೆಯಲ್ಲೇ ಧೃತರಾಷ್ಟ್ರನ ಸಂಪೂರ್ಣ ನಿಗಾ ನೋಡ್ಕೊಳ್ಬೇಕಾದ್ರೆ ಅವರು 3 ಜನ ಅಂತ. ಅಂದರೆ ವಿದುರ, ಸಂಜಯ, ಯುಯುತ್ಸು. ವಿದುರ, ಸಂಜಯ ಅನ್ನೋರು ಪ್ರಮುಖ ಸ್ಥಾನದಲ್ಲಿರುವ 2 ಜನ. ಯುಯುತ್ಸು 3 ಜನಕ್ಕೆ ಧೃತರಾಷ್ಟ್ರನ ನೋಡೋದಕ್ಕೆ ಅಂತಲೇ ಕೊಡ್ತಾನೆ ಅನ್ನೋದಿದೆಯಲ್ಲ, ಅದು ಧೃತರಾಷ್ಟ್ರನ ತಾನು ಹೆಂಗೆ ನೋಡ್ತೀನಿ ಅನ್ನೋದನ್ನು ಇನ್ನೊಂದ್ಸಲ ತೋರಿಸ್ತಾನೆ. ಮತ್ತು ಏನು ನಿರ್ಣಯಗಳಾಗತ್ತೋ ಅದನ್ನು ಧೃತರಾಷ್ಟ್ರನಿಗೆ ತಿಳಿಸಿ ಅವನ ಅನುಮತಿ ಪಡ್ಕೊಳ್ಬೇಕು ಅಂತ ಕೂಡ ಹೇಳ್ತಾನೆ. ಪೌರಜಾನಪದಾನಾಂಚ ಯಾನಿ ಕಾರ್ಯಾಣಿ ನಿತ್ಯಶಃ ರಾಜಾನಂ ಸಮನುಜ್ಞಾಪ್ಯ ತಾನಿ ಕಾರ್ಯಾಣಿ ಧರ್ಮತಃ. ನಿತ್ಯಾಡಳಿತ, ನಿತ್ಯವೂ ಏನು ನಿರ್ಣಯ ಆಗಿ ಏನನ್ನು ಮಾಡೋಕ್ಕೆ ಹೊರಟಿದೆವೋ ಅದನ್ನು ಧೃತರಾಷ್ಟ್ರನ ಎದುರಿಗೆ ಹೋಗಿ ಹೇಳಿ ಅವನ ಅನುಮತಿ ಪಡೆದ ಮೇಲೆ ಜಾರಿಗೆ ತರಬೇಕು ಅಂತ ಹೇಳ್ತಾನೆ. ಅಂದರೆ ಸುಮ್ಮನೆ ಧೃತರಾಷ್ಟ್ರನ ಸ್ಥಾನ ಅಂತ ಕೊಡೋಲ್ಲ, ಇಷ್ಟು ಅವನ ಅನುಮತಿಯಿಂದ ಆಗಬೇಕು ಅಂತ ಹೇಳ್ತಾನೆ. ಇದೆಲ್ಲ ಮುಗಿತು. ಇದು ಪಟ್ಟಾಭಿಷೇಕದ ಪ್ರಕ್ರಿಯೆಗಳು ಮುಗಿದು ಅಧಿಕಾರ ಹಸ್ತಾಂತರ ಅಲ್ಲ, ಅಧಿಕಾರ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟೆಲ್ಲ ಆದ ಮೇಲೆ ಉಳಿದಂತೆ ಈಗ ಅವತ್ತು ಅಲ್ಲಿ ಇದು ಮಾತ್ರ ಆಗಿತ್ತು, ಸಂಸ್ಕಾರಗಳಾಗಿತ್ತಲ್ಲ, ಅವರಿಗೆಲ್ಲ ತಿಂಗಳು ಬರುವ ಮಾಸ ಶ್ರಾದ್ದ ಇತ್ಯಾದಿಗಳನ್ನೆಲ್ಲ ನೆರವೇರಿಸ್ತಾನೆ ಯುಧಿಷ್ಠಿರ. ಅಂದರೆ ಯಾರ್ಯಾರಿಗಾಗಬೇಕು ಎಲ್ಲವರಿಗೂ, ಘಟೋತ್ಕಚನವರೆಗೂ, ಆಮೇಲೆ ದುರ್ಯೋಧನಾದಿಗಳಿಗೆ ಎಲ್ಲರಿಗೂ ಅಂತ ಅದನ್ನು ತುಂಬ ಜೋರಾಗಿಯೇ ಮಾಡ್ತಾನೆ, ಅಂದರೆ ಚೆನ್ನಾಗಿಯೇ ಮಾಡ್ತಾನೆ. ಅದರಲ್ಲಿ ಏನು ಅಂತಂದರೆ, ಏಚಾನ್ಯೇ ಪೃಥಿವೀಪಾಲ ಯೇಷಾಂ ನಾಸ್ತಿ ಸಹೃಜ್ಜನ ಉದ್ದೇಶೋದ್ದೇಶ್ಯ ತೇಷಾಂಚ ಚಕ್ರೇ ರಾಜೌರ್ಧ್ವ ದೈಹಿಕಂ. ಕೆಲವು ರಾಜರುಗಳಿದ್ದಾರೆ, ಅವ್ರಿಗೆ ಯಾರೂ ಇಲ್ಲ ಈಗ ಗತಿ. ಅಂದರೆ ಮಕ್ಕಳು, ಅಣ್ಣ, ತಮ್ಮ ಯಾರೂ ಇಲ್ಲ ಅಂತ ಆದವರಿಗೆ ಸ್ವತಃ ಇವನೇ ಅವರ ಶ್ರಾದ್ದಾದಿಗಳನ್ನು ಮಾಡ್ತಾನೆ ಯುಧಿಷ್ಠಿರ. ಎಲ್ಲಿಯೋ ಅವ್ರು ಬಂದಿದ್ದಾರೆ, ಅವ್ರ ಮನೇಲಿ ಎಲ್ಲರೂ ಸತ್ತೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಆಗಿದೆಯಲ್ಲ, ಎಷ್ಟೋ ರಾಜುಗಳು ವಿರೋಧ ಪಕ್ಷದಲ್ಲಿದ್ದವರು ಆಗಿರ್ಬೋದು, ಅಂಥವರದ್ದೆಲ್ಲವನ್ನು ಅವನು ಮಾಡ್ತಾನೆ. ಇದರ ಹೆಸರಿನಲ್ಲಿ ಸಭಾ ಪ್ರಪಾಶ್ಚ ವಿವಿಧ ತಡಾಗಾನಿಚ ಪಾಂಡವ. ಬೇರೆ ಬೇರೆ ಕಡೆಯಲ್ಲಿ ಕೆರೆಗಳು, ಅರವಟ್ಟಿಗೆಗಳು, ಆಮೇಲೆ ಬೇರೆ ಬೇರೆ ಸಭಾ ಮಂದಿರಗಳು, ಇವುಗಳನ್ನೆಲ್ಲ ಕಟ್ಟಿಸ್ತಾನೆ. ಅಂದರೆ ಸತ್ತವರ ನೆನಪಿನಲ್ಲಿ ತನ್ನ ದೇಶದ ಎಲ್ಲ ಕಡೆಯಲ್ಲಿ ಇವುಗಳನ್ನು ನಿರ್ಮಿಸ್ತಾನೆ. ಅರವಟ್ಟಿಗೆ ಅಂದರೆ ನೀರು ಕುಡಿಯುವ. ಅರವಟ್ಟಿಗೆಗಳಂದ್ರೆ ದಾರಿ ಹೋಕರು ಹೋಗುವಾಗ ನೀರು ಮಾತ್ರ ಅಲ್ಲ, ನೀರು, ಆಹಾರ ಎಲ್ಲ ಸಿಗೋ ಥರ ಅಂತ. ಅಂದರೆ ಅಲ್ಲಿ ಇದು ಇರ್ಬೋದು, ವಸತಿಯೂ ಇರಬಹುದು, ಆ ಥರದ್ದು ಛತ್ರಗಳ ಥರ. ಸತೇಷಾಮದೃಣೋ ಭೂತ್ವ ಗತ್ವಾ ಲೋಕೇಶ್ವವಾಚ್ಯತಾಂ ಕೃತಕೃತ್ಯೋ ಭವದ್ರಾಜ ಪ್ರಜಾಧರ್ಮೇಣ ಪಾಲಯನ್. ಇಲ್ಲಿ ಇರೋದು ಅಂಶ ಏನು ಅಂದರೆ, ಈಗ ಅವನು ಋಣ ಕಳೆದುಕೊಂಡ ಅಂತ. ಸತೇಷಾಂ ಅದೃಣೋ ಭೂತ್ವ, ಈಗ ಅವರ ಒಂದು ಋಣ ಇತ್ತಲ್ಲ ಅವನಿಗೆ, ಅವರನ್ನೆಲ್ಲ ಕೊಂದಿದ್ದಾನೆ, ಅವರ ಮುಂದಿನಿದೇನೋ ಅಂತ ಇತ್ತಲ್ಲ, ಋಣವನ್ನು ಈ ಮೂಲಕ ತೀರಿಸಿದ ಅವನು. ಮತ್ತು ಗತ್ವಾ ಲೋಕೇಶ್ವವಾಚ್ಯತಾಂ, ಜನ ಅವನ ಕುರಿತು ಮಾತನಾಡದೇ ಇರುವಂತೆ ಆಯಿತು ಇದರಿಂದ ಅಂತ. ಅವನನ್ನು ಯಾರೂ ಈಗ ಆರಂಭದಲ್ಲಿತ್ತಲ್ಲ, ಆರಂಭದಲ್ಲಿ ಇವನು ಕುರುಕ್ಷೇತ್ರಕ್ಕೆ ಹೋದ ಕೂಡಲೇ ಅಲ್ಲಿ ಇಡೀ ಸ್ತ್ರೀ ಸಮೂಹ ಅವನಿಗೆ ಬೈದಿದ್ದು ನೋಡಿದ್ವಲ್ಲ ನಾವು, ಅದಿನ್ನೂ ಮುಂದುವರಿಬೋದಾಗಿತ್ತಲ್ಲ. ಇದೆಲ್ಲ ಮಾಡೋದರ ಮೂಲಕ ಅವನು ಅದನ್ನು ಕಳೆದುಕೊಂಡ ಅಂತ. ಇವೆಲ್ಲ ಬಹಳ ಮುಖ್ಯ ಆಗತ್ತೆ ರಾಜಕಾರಣದಲ್ಲಂತೂ, ಆಳುವವರಿಗಂತೂ ಇದೆಲ್ಲ ಮುಖ್ಯ ಆಗತ್ತೆ, ಹೀಗೆ ಮಾಡಲೇಬೇಕಾಗತ್ತೆ. ಇನ್ನು ಇಡೀ ಅಲ್ಲಿನ ದೊಡ್ಡ ಇದು, ಈಗ ಅಸಂಖ್ಯ ಸ್ತ್ರೀಯರು ಅಲ್ಲೀಗ ಅನಾಥರಾಗಿದ್ದಾರೆ ಅಂತ ಇದೆಯಲ್ಲ, ಅವರ ಬಗ್ಗೆ ವಿಶೇಷವಾದ ಕಾರ್ಯ ಮಾಡದ ಅಂತ ಹೇಳ್ತಾರೆ. ಯಾಶ್ಚತತ್ರ ಸ್ತ್ರೀಯ ಕಾಶ್ಚಿತ್ ಹತವೀರಾ ಹತಾತ್ಮಜಾಹ ಸರ್ವಾಸ್ತಾಃ ಕೌರವೋ ರಾಜ ಸಂಪೂಜ್ಯ ಪಾಲಯದ್ ಗೃಣಿ.
ಯಾರೆಲ್ಲ ಆ ಥರ ಅನಾಥರಾಗಿದ್ದಾರೋ, ಅಂದರೆ ಗಂಡನನ್ನು ಕಳೆದುಕೊಂಡಿದ್ದಾರೆ, ಮಗನನ್ನು ಕಳೆದುಕೊಂಡಿದ್ದಾರೆ ಅಂತ ಆದ ಎಲ್ಲರ ಯೋಗಕ್ಷೇಮವನ್ನು ಇವನೇ ನೋಡೋದಕ್ಕೆ ಆರಂಭ ಮಾಡ್ದ. ಮತ್ತು ಅವರಿಗೆ ತುಂಬ ಸಂಪತ್ತು ಕೊಟ್ಟು ಸಂಪೂಜ್ಯ, ಅತ್ಯಂತ ಗೌರವಪೂರ್ಣವಾಗಿ, ಸುಮ್ಮನೆ ಭಿಕ್ಷೆ ಹಾಕಿರೋ ಥರ ಅಲ್ಲ, ಸಂಪೂಜ್ಯ, ಅತ್ಯಂತ ಗೌರವಯುತವಾಗಿ ಅವರ ಬದುಕಿಗೆ ಬೇಕಾದ್ದನ್ನೆಲ್ಲ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಟ್ಟ ಅಂತ. ಇಷ್ಟೆಲ್ಲ ಮುಗೀತು. ಈ ಎಲ್ಲ ವ್ಯವಸ್ಥೆಗಳೆಲ್ಲ ಆದ ಮೇಲೆ ಒಂದು ದಿನ ಯುಧಿಷ್ಠಿರ ಕೃಷ್ಣನ ಜೊತೆಗೆ ಮಾತಾಡ್ತಾನೆ. ಅಂದರೆ ಎಲ್ಲ ಆದ ಮೇಲೆ ಇಷ್ಟಕ್ಕೂ ಕಾರಣಕರ್ತ ಯಾರೋ ಅವನಿಗೊಂದು ಮಾತಾಡಬೇಕಲ್ಲ, ಅವನಿಗೊಂದು ಕೃತಜ್ಞತಾರ್ಪಣೆ ಆಗಬೇಕಲ್ಲ. ಇಷ್ಟು ತನಕ ಬಂದೇ ಇಲ್ಲ ಕೃಷ್ಣನ ಬಗ್ಗೆ, ಒಂದು ಮಾತು ಬಂದೇ ಇಲ್ಲ. ಇಷ್ಟು ಮುಗಿದ ಮೇಲೆ ಒಂದಿನ ದಾಶಾರ್ಹಂ ಪುಂಡರೀಕಾಕ್ಷಮವಾಚ ಪ್ರಾಂಜಲಿ ಶುಚಿಹಿ, ಕೈ ಮುಗಿದುಕೊಂಡು ಕೃಷ್ಣನಿಗೆ ಮಾತಾಡ್ತಾನೆ. ಎಲ್ಲೋ ಕುಳಿತು ಅವನು ಅದಕ್ಕಾಗಿ ಕೂರಿಸಿಕೊಂಡು, ಕೃಷ್ಣ ಇನ್ನೂ ಹೋಗಿಲ್ಲ ಅಲ್ಲಿಂದ. ಕೃಷ್ಣ ಹೋಗಬಹುದಾಗಿತ್ತು, ಇನ್ನೂ ಹೋಗಿಲ್ಲ ಅವನು. ಕೃಷ್ಣ ಎಷ್ಟು ದಿನಗಳಿಂದ, ಅಂದರೆ ಸುಮಾರು ದಿನಗಳಿಂದ ಅಥವಾ ಸುಮಾರು ಪ್ರಸಂಗಗಳಲ್ಲಿ ಅಲ್ಲೇ ಇದ್ದಾನೆ, ಬಟ್ ಆತ ಇದ್ದಾನಂತಲೇ ಗೊತ್ತಾಗಲ್ಲ, ಆ ಥರ ಇದ್ದಾನೆ. ಹೌದು ಹೌದು, ಈ ಸುಮಾರು ಘಟನೆಗಳು ನೋಡಿದ್ದೀನಿ. ಹೌದು, ಅವನು ಹೇಗಿದ್ದಾನೆ ಅಂದರೆ ಇದೆಲ್ಲವೂ ಹೇಗೆ ಮಾಡಬೇಕು ಅಂತ ಅವನಿಗೆ ಗೊತ್ತು, ಮಾರ್ಗದರ್ಶನ ಮಾಡೋದಕ್ಕೆ ಗೊತ್ತು. ಅವನು ಸಂಬಂಧಪಡದ ವಿಷಯದಲ್ಲೇ ಅವನು ತಲೆನೇ ಹಾಕೋಲ್ಲ, ಅಲ್ಲೇ ಕೂತರು ಸುಮ್ಮನೆ ಇರ್ತಾನೆ ನೋಡ್ತಾ ಅಷ್ಟೇ. ಅಲ್ಲಿ ಜಗಳ ಆಗ್ಬೋದು, ಅಲ್ಲಿ ಗಲಾಟೆ ಆಗ್ಬೋದು, ಅಲ್ಲೇನೋ ಇದಾಗ್ಬೋದು. ಈಗ ಅವನೆಲ್ಲೂ ಪ್ರವೇಶ ಮಾಡಿಲ್ಲ, ಯಾರಿಗೆ ಏನು ಹಂಚಬೇಕು, ಯಾರಿಗೆ ಜವಾಬ್ದಾರಿ, ಅದು ಯಾವುದರಲ್ಲೂ ಅವನು ಪ್ರವೇಶ ಇಲ್ಲ. ಆದರೆ ಅಲ್ಲಿದ್ದಾನೆ ಅವನು. ನಾನಿಲ್ಲೇ ಕೂತಿದ್ದೀನಿ, ನನ್ನೊಂದು ಮಾತು ಕೇಳಲಿಲ್ವಲ್ಲ ಅಂತ ಬೇಸರವೂ ಇಲ್ಲ. ಅದು ಚೆನ್ನಾಗಿದೆ ಅಂತ. ಈ ಥರ ಇರೋಲ್ಲ ಸಾಧಾರಣವಾಗಿ. ಯುದ್ಧ ಗೆಲ್ಲಿಸ್ಕೊಟ್ಟಿದ್ದು ನಾನು, ಎಲ್ಲವನ್ನು ನನ್ನ ಹತ್ರ ಕೇಳಿ ಮಾಡಬೇಕು ಅಂತ ಬಂದುಬಿಡತ್ತಲ್ಲ, ಅಂಥದ್ದೆಲ್ಲ ಇಲ್ಲ ಅನ್ನೋದಿದೆಯಲ್ಲ, ಅದು ಕೃಷ್ಣನ ಬದುಕನ್ನು ಭಾಳ ಚೆನ್ನಾಗಿ ತೋರಿಸುತ್ತೆ ಹೇಗಿದ್ದವನು ಅಂತ. ತವ ಕೃಷ್ಣ ಪ್ರಸಾದೇನ ನಯೇನ ಚ ಬಲೇನ ಚ ಬುದ್ಧ್ಯಾ ಚ ಯದುಷಾರ್ದೂಲ ತಥಾ ವಿಕ್ರಮಣೇನ ಚ ಪುನಃ ಪ್ರಾಪ್ತಮಿದಂ ರಾಜ್ಯಂ. ನಮಗೆ ನಮ್ಮ ರಾಜ್ಯ ಮತ್ತೆ ಸಿಕ್ತು. ಯಾವುದು ಅಂದರೆ ಪಿತೃಪೈತಾಮಹಮಯ, ನಮ್ಮವ್ರದ್ದೇ, ನನ್ನ ಅಜ್ಜ ಮುತ್ತಜ್ಜ ಇವರ ಮೂಲಕ ನನಗೆ ಬಂದಿದ್ದ ರಾಜ್ಯ ನನಗೆ ಸಿಕ್ತು. ಇದಕ್ಕೆ ಕಾರಣ ನಿನ್ನ ಕೃಪೆ, ನಿನ್ನ ನೀತಿ, ನಿನ್ನ ಬಲ, ನಿನ್ನ ಬುದ್ಧಿ ಮತ್ತು ನಿನ್ನ ನಡೆ, ಇದಿಷ್ಟು ಕಾರಣದಿಂದಾಗಿ ಇದು ಸಿಕ್ತು ಅಂತ ಹೇಳಿ ಅವನ ಸ್ತೋತ್ರ ಮಾಡುತ್ತಾನೆ. ಅವನ ಸ್ತೋತ್ರ ತ್ವಾಮೇಕಮಾಹುಃ ಪುರುಷಂ ತ್ವಾಮಾಹುಃ ಸಾತ್ವತಾಂ ಪತಿಂ ಅಂತ ಅವನ ಒಂದು ಸ್ತೋತ್ರ ಮಾಡ್ತಾನೆ. 100 ಹೆಸರು ಬರುತ್ತೆ, ಕೃಷ್ಣ ಶತನಾಮಗಳು ಅಂತ ಆ ಥರ ಬರುತ್ತೆ. ವಿಶ್ವಕರ್ಮನ್ ನಮಸ್ತೆಸ್ತು ವಿಶ್ವಾತ್ಮನ್ ವಿಶ್ವಸಂಭವ ಅಂತ ಕೃಷ್ಣ ಶತನಾಮ ಸ್ತೋತ್ರದ ಥರ ಅವನನ್ನು ಸ್ತುತಿಸ್ತಾನೆ, ಕೃಷ್ಣನ ಮಹಿಮೆಯನ್ನು ಹೇಳಿ. ಇಲ್ಲಿ ಕೃಷ್ಣನ 100 ಹೆಸರುಗಳಿದೆಯಾ? ಹಾಂ, ಇದೆ. ಅಂದರೆ ಅವನ ಹೆಸರು ಅಂದರೆ ಹೆಸರಲ್ಲ, ಅವನ ಸ್ವಭಾವ, ವರ್ಣನೆ, ಅವನ ಪರಾಕ್ರಮ, ಅವನು ಮಾಡಿದ ಕಾರ್ಯ, ಹೀಗೆಲ್ಲ. ಉದಾಹರಣೆಗೆ ವಿಶ್ವಕರ್ಮನ್ ಅಂತ ಶುರುವಾಗುತ್ತೆ. ಅಂದರೆ ನೀನು ಈ ವಿಶ್ವವನ್ನು ಸೃಷ್ಟಿಸಿದವನು ಅಂತ, ನೀನು ವಿಶ್ವಕರ್ಮ ಅಂತ, ಅಂದರೆ ಇದನ್ನು ನೀನು ಸೃಷ್ಟಿಸಿದವನು ಅಂತ. ವಿಷ್ಣು ನೀನು, ಜಿಷ್ಣು, ಹರಿ ನೀನು, ಕೃಷ್ಣ, ವೈಕುಂಠ, ಇಲ್ಲೆಲ್ಲ ಹೆಸರುಗಳಿವೆ. ಆದರೆ ಈ ಒಂದೊಂದು ಹೆಸರು ಒಂದು ಕಥೆಯನ್ನು, ಒಂದು ಘಟನೆಯನ್ನು, ಒಂದು ಸ್ವಭಾವವನ್ನು, ಒಂದು ಮಹಿಮೆಯನ್ನು ಹೇಳ್ತಾ ಹೋಗುತ್ತೆ. ಈಗ ಆದಿತ್ಯ ಸಪ್ತರಾತ್ರಂತು ಪುರಾಣೇ ಗರ್ಭತಾಂಗತಃ ಪೃಶ್ನಿಗರ್ಭಸ್ತಮೈವೈಕ ಸ್ತ್ರೀಯುಗಂ ತ್ವಾಂ ವದಂತ್ಯಪಿ ಅಂತೇಳಿ ಕಥೆ ಹೇಳ್ತಾನೆ. ನೀನು ಅದಿತಿಯ ಮಗನಾಗಿ ಹುಟ್ಟು ಬಂದಿದ್ದೆ. ಆ ಅದಿತಿಯ ಮೊದಲು ಅವಳು ಪೃಶ್ನಿ ಅಂತ ಅವಳಾಗಿದ್ಲು, ಪೃಶ್ನಿ ಅಂತ ಒಬ್ಬಳಾಗಿದ್ಲು. ಅವಳು ಒಬ್ಬ ಪ್ರಜಾಪತಿಯ ಹೆಂಡತಿಯಾಗಿದ್ಲು. ಅವಳು ತಪಸ್ಸು ಮಾಡ್ತಾಳೆ ವಿಷ್ಣುವಿನ ಕುರಿತು, ನಿನ್ನಂಥ ಮಗ ಬೇಕು ಅಂತ. ಆಗ ಅವನು ಹುಟ್ಟು ಬರ್ತಾನೆ ವಾಮನನಾಗಿ, ಅವಳ ಮುಂದಿನ ಜನ್ಮದಲ್ಲಿ ಅದಿತಿಯಾಗಿದ್ದಾಗ. ಹಾಗಾಗಿ ಪೃಶ್ನಿಗರ್ಭ ಅಂತ ಒಂದು ಹೆಸರಿದೆ ವಿಷ್ಣುವಿಗೆ. ಪೃಶ್ನಿಗರ್ಭ ಅಂದರೆ ಪೃಶ್ನಿಯ ಮಗ ಅಂತ. ಪೃಶ್ನಿ ಯಾರು ಅಂದರೆ ಅದಿತಿಯ ಹಿಂದಿನ ಜನ್ಮ ಅದು. ಹೀಗೆ ಎಲ್ಲ ಹೇಳ್ಕೊಂಡು ಹೋಗ್ತಾನೆ ಅವನು. ಸೊ ಹಾಗೆ ಒಂದು ಫಾರ್ಮ್ಯಾಲಿಟಿ ಅಂತ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿ, ಇನ್ನೊಂದು ತುಂಬ ದೊಡ್ಡ ಫಾರ್ಮ್ಯಾಲಿಟಿ ಅಂದರೆ ಕೃಷ್ಣ ನನಗೆ ಕೃತಜ್ಞತೆ ತೋರಿಸೋದು, ಸೂಚಿಸೋದು, ಅದು ಕೂಡ ಮುಗೀತು. ಸೊ ಒಂದು ಹಂತಕ್ಕೆ ಯುಧಿಷ್ಠಿರ ಈಗ ಹಸ್ತಿನಾವತಿಯ ರಾಜನಾಗಿ ಎಸ್ಟಾಬ್ಲಿಷ್ ಆದ. ಹೌದು. ಸೊ ಅಲ್ಲಿಗೆ ಒಂದು ಹಂತಕ್ಕೆ ಮಹಾಭಾರತ ಮುಗೀತು ಅಲ್ವಾ? ಹೌದು. ಹಾಂ. ಸೊ ಈಗ ಮಹಾಭಾರತದಲ್ಲಿ ಏನಾಗುತ್ತೆ, ಯುಧಿಷ್ಠಿರ ಏನು ಮಾಡ್ತಾನೆ, ನಮ್ಗೆ ಗೊತ್ತಿರದಂಥ ಮಹಾಭಾರತ ಇದು. ಭಾಳಷ್ಟು ವಿಚಾರಗಳಿರ್ಬೋದು ಅಂತ ನನಗನ್ಸುತ್ತೆ. ಈ ಎಲ್ಲವನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಮುಗಿಸೋಕ್ಕಿಂತ ಮುಂಚೆ ಈ ಎಲ್ಲವನ್ನು ನಮಗೆ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನೊಂದು ಎಪಿಸೋಡ್ ಆದ ನಂತರ ನಾವು ಪ್ರಶ್ನೋತ್ತರಗಳಿಗೆ ಬರ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗಳಿಗೆ ಕೂಡ ಉತ್ತರ ಕೊಡೋ ಪ್ರಯತ್ನವನ್ನು ಮಾಡ್ತೀವಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.